श्री क्षेत्र धर्मस्थला रूरल डेवलपमेंट प्रोजेक्ट बीसी ट्रस्ट बीदर रूरल द्वारा परम पूज्य राजश्री डॉक्टर डी वीरेंद्र हेगड़े और मातोश्री डॉक्टर हेमावती वी हेगड़े के आशीर्वाद से मंगलवार 25 नवंबर 2025 को बीदर के विद्यानगर कॉलोनी में स्थित बसवा केंद्र मंडप में महिला ज्ञान विकास प्रोग्राम के तहत तालुका लेवल महिला सेमिनार का आयोजन किया गया। इस सेमिनार का उद्घाटन दिनेश पुजारी, रीजनल डायरेक्टर श्री क्षेत्र धर्मस्थला रूरल डेवलपमेंट प्रोजेक्ट बीसी ट्रस्ट कलबुर्गी ने किया। अध्यक्षता डॉक्टर सुनीता कुडलीकर, सेक्रेटरी कर्नाटका जनपद परिषद डिस्ट्रिक्ट यूनिट बीदर ने की और मुख्य अतिथियों में विरूपाक्ष गादगी, प्रेसिडेंट डिस्ट्रिक्ट जनजागृति वेदिके बीदर, मुरलीधर एचएल, केपी न्यूज की एंकर पूजा पिटले, मीनाक्षी पाटिल, बीदर डिस्ट्रिक्ट एडवोकेट्स बीदर, श्रीमती रूपा एसके, डिस्ट्रिक्ट चाइल्ड प्रोटेक्शन ऑफिसर्स पार्वती वी सोनारे, लेखिका बीदर जयसुधा तेलागांव और अन्य लोग उपस्थित रहे। इस सेमिनार में बच्चों के विकास में माता पिता की भूमिका और परिवार के पूरे विकास में महिलाओं की भूमिका के शीर्षक पर संबोधन किया गया। इस सेमिनार में धर्मस्थला के सभी महिलाएं, सभी स्टाफ और अन्य उपस्थित रहे। इस अवसर पर बच्चों ने सांस्कृतिक कार्यक्रम प्रस्तुत किया। केपी न्यूज के कैमरामैन महेश डिके का कवरेज। ಕರ್ನಾಟಕ ಪ್ರದೇಶವ ಸಪ್ತಂತಿಯನ್ನು ಬಡಿದೆಚ್ಚರಿಸು, ಕಚ್ಚಾಡುವನ್ನು ಕೂಡಿಸಿ ಒಲಿಸು, ಹೊಟ್ಟೆ ಕಿಚ್ಚಿಗೆ ತಣ್ಣೀರು ತುರಿಸು, ಬಾರಿಸು ಕನ್ನಡಿಗರು. ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಯೋಜನೆ ಬೀದರ್ ಗ್ರಾಮಾಂತರ ಪರಮ ಪೂಜ್ಯ ವೀರೇಂದ್ರ ಹೆಗಡೆ ಹಾಗೂ ಮಾತೋಶ್ರೀ ಹೇಮಾವತಿ ಹೆಗಡೆ ಕೃಪಾಶ್ರಮಗಳೊಂದಿಗೆ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮಗಳಲ್ಲಿ ತಾಲೂಕಾ ಮಟ್ಟದ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ. ನಾನು ಹೆಚ್ಚು ಮಾತಾಡಲ್ಲ, ಆದರೆ ಯಾವಾಗಲೂ ನಿಮ್ಮ ಜೊತೆ ಎಲ್ಲ ಕಾರ್ಯಕ್ರಮಗಳಲ್ಲಿ ನಾನು ಭಾಗವಹಿಸಿ ಮಾತಾಡ್ತಾ ಇರ್ತೇನೆ. ನಿಮ್ಗೆ ನಾನು ಯಾವಾಗಲೂ ಒಂದು ವಿಷಯ ಹೇಳ್ತಾ ಇದ್ದೀನಿ, ಯಾವಾಗಲೂ ಅಂತ ಭಾಷೆಗಳ ಬರೀನೇ ಮಾತಾಡ್ತೇನೆ. ನಾನು ಹೇಳೋದು ಒಂದೇ, ಇವತ್ತು ನಾನು ಏನಾದರೂ ನಿಂತಿದ್ದೀನಿ ಅಂದರೆ ನನ್ನ ತಾಯಿ ಬಲ, ನನ್ನ ತಾಯಿಯ ಒಂದು ಕ್ರಮದಿಂದ ನಿಂತಿರೋದನ್ನು ಯಾವಾಗಲೂ ಹೇಳ್ತಾ ಇರ್ತೇನೆ. ನಾನು ಅಷ್ಟೇ ವಿಷಯ ಅಲ್ಲ, ಇಡೀ ಜಗತ್ತಿನಲ್ಲಿ ಯಾವುದೇ ವ್ಯಕ್ತಿ ಅವರು ಸಂಸ್ಕಾರಿತವಾಗಿ ಒಂದು ಒಳ್ಳೆ ಗುಣ ಪಡ್ಕೋಬೇಕಾದ್ರೆ ತಂದೆಗಿಂತ ಹೆಚ್ಚು ತಾಯಿ ಮುಖ್ಯ ಅಂತ. ಯಾಕಂದ್ರೆ ಎಲ್ಲ ಹೆಣ್ಮಕ್ಳು ಜಾಸ್ತಿ ಮಾತಾಡ್ತಾರೆ, ಹೆಣ್ಮಕ್ಳು ಇರಲಿಕ್ಕೆ ಮಾತಾಡ್ತೇನೆ. ಯಾಕ ಹೇಳಿದ್ರು ಹೆಣ್ಣೊಂದು ಕಲಿತಾರೆ ಶಾಲೆಯನ್ನು ತರದಂತೆ ಅಂತ, ಇವಾಗ ನಡೆಸ್ಕಂತಾರೆ ಶಾಲೆ ತರದಂತ ಅನ್ಬೋದಿರ್ತವೆ. ಯಾಕಂದಿಲ್ಲ ಅಂದ್ರೆ ಗಂಡ್ಮಕ್ಳ ಮೇಲೆ ಯಾರು ತಿಂದ್ರಲ್ಲ, ನಮ್ಮೊಂದು ಕೂಸ್ಕೊಡ್ರಿ 2 ನಿಮಿಷದಿಂದ ಒಂದು ಅದು ಬಿಟ್ಟು ಮತ್ತು ತಾಯಿ ಹತ್ರ ಹೋಗ್ತು. ಇದು ಪ್ರಕೃತಿದತ್ತವಾದ ಒಂದು ಎನರ್ಜಿ ಎಲ್ಲಾದ್ರೂ ಅದ ಅಂತಂದ್ರೆ ಅದು ತಾಯಿ ಹತ್ರ. ಬಹುಶಃ ನಾವು ಗಂಡು ಮಕ್ಕಳು ನಾವು ಯೌವನಸ್ಥೆಗೆ ಬಂದಾಗ ನಾವು ಗಂಡು ಬೆಳೆದಾಗ್ತೀವಿ, ಆದ್ರೆ ಹೆಣ್ಣುತನ ಏನಿರ್ತದೆ ಹುಟ್ಟಿನಿಂದ ಹೇಳ್ತಾನೆ ಇರ್ತದೆ. ಸೈನ್ಸ್ ಪ್ರಕಾರ ನೋಡಿದ್ರೆ ಅಂಡಾಣುಗಳು ಎಲ್ಲಂದ್ರೆ ಹುಟ್ಟಿದಾಗ ಆ ಮಗುವಿನಿಂದ ಹೆಣ್ತನ ಚಾಲು ಆಗ್ತದೆ. ಮತ್ತೆ ಬುದ್ಧಿಮತ್ತೆ ನೀವು ಪರೀಕ್ಷೆ ಮಾಡಿದ್ರೆ ಹಳ್ಳಿನಲ್ಲಿರುವಂತಹ ಬುದ್ಧಿಮತ್ತೆ ನಮ್ಮ ಗಂಡು ಮಕ್ಕಳಿರೋ ಬುದ್ಧಿಮತ್ತೆ ಅಧಿಕಾರಿತ ವ್ಯತ್ಯಾಸ. ಅದು ಹೇಳಬೇಕು ಅಂತಂದ್ರೆ ಗಂಡು ಮಕ್ಕಳಲ್ಲಿ ನಮ್ಮಲ್ಲಿ ತಾಳ್ಮೆ ಇರಲ್ಲ, ಕೆಲವೊಂದು ನೋಡುವಂತ ದೃಷ್ಟಿಕೋನ ಕಡಿಮೆ ಇರ್ತದ. ಪ್ರತಿಯೊಂದರಲ್ಲಿ ನಾವು ಮುಂದಿರ್ತೀವಿ. ಆದ್ರೆ ಯಾಕ ಎಲ್ಲರೂ ಹೆಣ್ಮಕ್ಳು ಅಬಲೆಯರು ಅಂತಾರೆ ಅಂದ್ರೆ ನಮ್ಮ ಸಮಾಜದ ಕಟ್ಟುಪಾಡುಗಳು, ನಮ್ಮ ಸಮಾಜದ ಹೆಣ್ಣಿಗೆ ಯಾವಾಗ ಶಕ್ತಿಗೆ ದಬಾಸಿರ್ತಾರೆ. ಈ ಜಗತ್ತಿನ ನಿಯಮ. ಜೋರಿಗೂ ಕೊಂಡೆ ಇರ್ತಾರೆ, ಎಲ್ಲಿರ್ತಾರೆ ಗರ್ಭುಳಿಯಾಗಿ ಇಟ್ಟಿರ್ತಾರೆ ಜೋರಿಗೆ. ನೋಡ್ಬೇಕಿಡಲ್ಲ, ಯಾಕಂದ್ರೆ ಶಕ್ತಿ ಆಗುತ್ತೆ. ಈ ಮಗುವಿದಾಗ ಹೊತ್ತಿರ್ತಾವ ನಮ್ಮ ಸಮಾಜದಾಗ. ಯಾಕಂದ್ರೆ ಶಕ್ತಿ ಹೆಚ್ಚು ತೋಲು ಹೊರಬಿಟ್ಟೆ ಅಂತಂದ್ರೆ ಮತ್ತೆ ನಮಗೆ ಕಲಿಮ್ಯಾಗ ಕೊಡ್ತಾರೆ ಇವರು ಅಂತ. ನಾ ಹೇಳೋದು ತಾತ್ಪರ್ಯ ಏನಂದ್ರೆ ಶಕ್ತಿ ಎಲ್ಲದ ಯಾವಾಗಲೂ ಅದಕ್ಕೆ ಕಂಟ್ರೋಲ್ ಇರುವಂತಹ ಕಾರ್ಯ ಈ ಜಗತ್ತಿನ ನಡೀತಾ ಬಂದಿದೆ. ಬಹುಶಃ ನಾನೊಂದು ಮನೆ ನಾವು ಮಿಸಸ್ ಹೋಗಿದ್ದೆವು. ಒಂದು ಹುಡುಗಿ ಪನೀರ್ ಜಾಸ್ತಿ ಕೊಟ್ಟಿದ್ದೆವು. ಪನೀರ್ ಜಾಸ್ತಿ ಕೊಡ್ಲಾದ್ರೆ ಏನಾಯ್ತು ಅಂದ್ರೆ ಆ ಹುಡುಗಿ ಪನೀರ್ ಹೆಚ್ಚು ಪ್ರೋಟೀನ್ ಹೆಚ್ಚು ಕೊಡ್ಬೇಕಾಗಿ ಜಲ್ದಿ ಮೈಲಿ ಅಂತ. ಇದು ಹಣ್ಣಿನ ತಾಯಿಗೆ ಮಾತಾಡ್ತಾರ ವಿಚಾರ. ನಮ್ಮಲ್ಲಿ ಅಂತ ಒಂದು ದುರ್ದೈವ ಪ್ರೋಟೀನ್ ಹೆಚ್ಚು ಯಾಕೆ ಕೊಡಬಾರ್ದು ಅಂದ್ರೆ ಜಲ್ದಿ 10-11 ವರ್ಷಕ್ಕೆ ನಿಮ್ಮ ಮನೆ ದುಡ್ಡಕ್ಕೆ ಕೊಡಬಾರ್ರಿ ಅಂದ್ರೆ ಅವ್ರ ಶಕ್ತಿ ಆಗಿರ್ಬಾರ್ದು. ನಾವು ಸಣ್ಣ ನೋಡ್ತೇವೆ, ಫಸ್ಟ್ ಮಕ್ಕಳಿಗೆ ಮ್ಯಾಗ ನೀಡ್ತಿದ್ದೆವು. ಆ ಹೊತ್ತಿನ ಬಿಟ್ಟಿದ್ದರೆ ಆಮೇಲೆ ಆ ಹುಡುಗಿ
ಇವೆಲ್ಲ ನಮ್ಗೆ ಯಾರು ಮಾಡ್ತಾ ಇದ್ರೆ ನೀವೇ ಮಾಡಿ. ಅಪ್ಪದಕ್ಕಿಂತ ತಾಯಿದಾರ್ ಮಾಡ್ತಾರೆ. ಮಕ್ಕಳಿಗೆ ಒತ್ತಿಡೋದು ಹಿಂಗ್ ನಡಿಬೇಕು, ಬಸ್ ನಡಿಬೇಕು, ನೀರು ನಡಿಬೇಡ, ನೀ ಹಂಗೆ ಬೇಡ, ಕೆಳ ಮಾರಿ ಅಂತ ನಡಿಬೇಕು. ನಾವೊಮ್ಮ ನಮ್ಮ ದೊಡ್ಡ ಆಫೀಸರ್ ನಮ್ಮ ದೋಸ್ತ ತಾತ ಅವ್ರ ಮನೆ ಹೋಗಿದ್ದ. ಅದು ಮನ್ಯಾಗ ಬಾಜು ಮುಗಿದ ಅವು ಹೇಳೋದೆಲ್ಲ ಕೇಳಬೇಕು. ಪಾಪಕ್ಕೆ ಕೃಷಿ ಸೆಕೆಂಡರಿ ಹುಡುಗಿಗಳು ನೋಡಕ್ ದುಡಕಿಗೆ ಅವು ಹೇಳ್ತಾವ, ನೀ ಕೆಳ ಮಾರಿ ಅಂತ ನಡಿಬೇಕು, ನೀ ಎಲ್ಲ ನೀರು ನಡಿಬಾರ್ದು, ಈಗ ಇದು ಅಲ್ಲ. ಇವೆಲ್ಲ ದಬಾಸ ಜೋರತ್ತಿಲ್ಲ. ಅವ್ರಿಗೆ ಏನ್ ಕಲಿಸ್ಬೇಕು? ಅವ್ರಿಗೆ ಎಕ್ಸಾಂಪಲ್ ರೂಪಾಯಿ ನಮ್ಮ ಕ್ಲಾಸ್ಮೇಟ್ ಈ ದೊಡ್ಡ ಆಫೀಸರ್ ಆಗ ನಾವೆಲ್ಲ ಒಂದೇ ಯೂನಿವರ್ಸಿಟಿದಾಗ ಓದಿದ್ದೇವೆ. ನಾನು ಬರ್ತಾ ಇದ್ದು ಒಂದು ಅವ್ರ ಕ್ಲಾಸ್ಮೇಟ್ ಹುಡುಗಿ ನನಗೆ ಇದಾದ ನಾನು ಸೆಂಪ್ಲಿಸ್ಕೊಂಡು ಹಾಕ್ತಾನೆ ಅಬ್ಬ ಇಬ್ರು ಕೂತೀರಿ ಅಂತಂದು. ರೂಪ ಅವರು 4 ದಿನ ಹಾಕಂಗೆ ಏನ್ ಸರ್ ಈಗ ನಮ್ಮ ಆರ್ ಡಿ ಸರ್ ಹೇಳೋದಿಲ್ಲ. ಅವ್ರ ತಾಯಿಯವರು ಇಷ್ಟು ಚೆನ್ನಾಗಿ ಬೆಳೆಸ್ತಾರೆ ಅವ್ರಿಗೆ ಅಂದ್ರೆ ನನ್ನ ಜೊತೆ ಎಲ್ಲ ಕ್ಯಾಂಪಿಂಗ್ ಬಂದ್ರೆ ಅವ್ರ ಮೇಲೆ ಇದಿತ್ತು ಹೊಸ ತಾಯಿಯರಿಗೆ ಏನಂದ್ರೆ ನನ್ನ ಮಗಳು ಎಲ್ಲ ಅದಕ್ಕೆ ಸಂಸಾರ ಕೊಟ್ಟು ಚಲೋ ಇರ್ತಾಳೆ. ನೀವೇನ್ ಮಾಡ್ತೀರಿ? 5 ಬರ ಹುಡುಗಿ 6 ಬಂದು ಅಪ್ಪ ಮುಗಿತೈತಿ, ಕಲಿ ಮುಗೀತು. ಯಾಕಂದ್ರೆ ನಿಮ್ಮಲ್ಲಿ ವಿಶ್ವಾಸ ಕೊಡ್ತೇವೆ ಏನಂದ್ರೆ ನನ್ನ ಮಗಳು ನಾನು ಕೇಳಂಗಿಲ್ಲ ಅಂತ. ಯಾಕಂತಂದ್ರೆ ನೀವು ಬೆಳೆಸಿದ ರೀತಿ ಯಾವಾಗ ಮಕ್ಕಳಿಗೆ ಗೆಳೆಯರಂಗ ಜೊತೆಗೆ ಅವರಿಗೆ ಈ ಜಗತ್ತಿನ ಬಗ್ಗೆ ಓಪನ್ ಡಿಸ್ಕಸ್ ಮಾಡ್ಬೇಕು. ನೀವೆಷ್ಟು ಮಂದಿ ಯಾರಿಗೆ ಹೆಣ್ಮಕ್ಳು ಯಾರಿಗೆ ಹೆಣ್ಮಕ್ಳು ಯಾರಿಗೆ ನೋಡಬೇಕಲ್ಲಿ ಶಬಾಷ್. ಕ್ಲಾಸ್ ಅವರೆಲ್ಲ ದಯಮಾಡಿ ಯಾರಿಗೆ ಹೆಣ್ಮಕ್ಳು ಕ್ಲಾಸ್. ನೀವು ಯಾರು ಇಲ್ಲಿ ಚಾರಣೆ ಮಂದಿಗಳ ಹೆಣ್ಮಕ್ಳ ಉಳಿದ್ರೆ ನೀವೆಲ್ಲ ದುರ್ದೈವಗಳಿದೆ. ನೀವೆಲ್ಲ ಬೇರೆ ನೀವು ದುರ್ದೈವಗಳು ಪಾಪ ಮಾಡಿ ನಿಲ್ತಲ್ಲ, ಅದಕ್ಕೆ ನಿಮ್ಗೆ ಹೆಣ್ಮಕ್ಳಿಲ್ಲ. ನಾವು ವೃದ್ಧಾಶ್ರಮ ನಡೆಸ್ತೀವಿ. ನಾವು ವೃದ್ಧಾಶ್ರಮ ನಡೆಸ್ತೀವಿ. ಯಾವುದೇ ಮಗಳು ಹೊರ ಹಾಕಿಲ್ಲ, ಅವು ಅಪ್ಪ ನೆನಪಿಟ್ಟು ಎಲ್ಲ ಗಂಡ್ಮಕ್ಳು ಹೊರ ಹಾಕಿದವ್ರು ನಮ್ಮಲ್ಲಿ 30 ಅಜ್ಜಿ ಅಜ್ಜನವರು ನಮ್ಮಲ್ಲಿ ಎಲ್ಲ ಮಕ್ಕಳು ಹೊರ ಹಾಕಿದವರೇ ನಮ್ಮಲ್ಲಿ. ನಿಮ್ಗೆ ಎಲ್ಲರೂ ಹೊರ ಹಾಕಿದ್ರೆ ಮಕ್ಕಳೇ ಹೊರ ಹಾಕ್ತಾರೆ, ಗಂಡು ಮಕ್ಕಳೇ. ನಾ ಗಂಡದಾಗ ಹೇಳ್ತೇನೆ. ಹೇಳೋ ತಾತ್ಪರ್ಯ ಏನಂತಂದ್ರೆ ಎಲ್ಲ ಗಂಡಸ ಕರ ಇರುತ್ತೆ. ಆದ್ರೆ ನಾವೆಲ್ಲ ಹೆಣ್ಣು ಏನು ಹೋಗ್ತೀವಿ ಹೆಣ್ಣು ಹೋಗ್ತೀವಿ ಯಪ್ಪ ಮುಗಿದ ಕಥೆ ಅಂತ ಮುಗಿದ ನಮ್ಮ ಕಥೆ ಅಂತ. ಅದು ಹಂಗಿಲ್ಲ, ಕಾಲ ಬದಲಾಗ್ಯದ. ಈಗ ಗಂಡು ಹೆಣ್ಣಿನ ಅನುಪಾತ ಹೆಚ್ಚ ಕಮ್ಮ ಆಗಿರ್ತದೆ. ಉಮರದ ದಿನದಲ್ಲಿ ಅಸ್ಸಾಂದಾಗದ 4 ಗಂಡಸರಿಗೆ ಒಂದು ಹೆಣ್ಮಗಳು ಮಾಡ್ಕೊತಾರೆ. ಪಂಚಪಾಂಡವರು ಏನ್ ಮಾಡ್ಕೊತಾರೆ? 3 ಬೀಳಕ್ ಬರ್ಬೋದು ಕಾಲ. ಯಾಕಂದ್ರೆ ಇನ್ನೊಂದು ನಾವು ರೂಪ ನೋಡಿ ಕೈ ಅಂದ್ರೆ ಹೆಣ್ಮಕ್ಳು ಯಾರಿಗಾರ ಅಷ್ಟು ಕೈ ಹೆಣ್ಮಕ್ಳು ಯಾರಿಗಾರ ರೂಪ ನೋಡ 50% ಇಲ್ಲ ಸರ್ ಉಳಿದ ಸರ್. ಅರ್ಥ ಮಾಡ್ಕೋರಿ, ಅನುಪಾತ ಕಡಿಮೆ ನೋಡಿ. ಎತ್ತಿರಿ ಓನ್ಲಿ 35% ಜನ ಅಷ್ಟೇ ಹೆಣ್ಮಕ್ಳು, ಓನ್ಲಿ 30% ಜನ ಎಷ್ಟು ಜನ ಗೊತ್ತಿಲ್ಲ. 30-35% ಅಂದ್ರೆ ಹೆಚ್ಚು ಗಂಡ್ಮಕ್ಳು ಹೇಳಿದ್ವಿ. ನಿಮ್ ತಪ್ಪಲ್ಲ, ನಾ ಹೇಳೋದೇನಂತಂದ್ರೆ ಅರ್ಥ ನಮಗ್ ಇದು ಆಗ್ಬೇಕು. ಈ ಸ್ಕ್ಯಾನಿಂಗ್ ಗೌರ್ಮೆಂಟ್ ಎಲ್ಲ ಸ್ಕ್ಯಾನಿಂಗ್ ಬಂದ್ ಮಾಡ್ಯದ, ಅದು ಮಾಡ್ಯದ, ಎಲ್ಲ ಚಲೋ ಆಗ್ಯದ. ಆದ್ರೆ ನಿಮ್ಮಲ್ಲಿ ಇದು ಬರ್ಬೇಕು. ಹೆಣ್ಣಂದ್ರೆ ಸರ್ವಶ್ರೇಷ್ಠಗಳು, ಹೆಣ್ಣಂದ್ರೆ ಅಮಲೆ ಆಗಲ್ಲ. ಯಾವಾಗ ಬರ್ತಂದ್ರೆ ಮೊದಲು ನೀವು ಚಲೋ ಊಟ ಮಾಡ್ಬೇಕು. ನೀವು ಗಂಡು ಬರೋದಂತ ಕಾಯಿದೆ. ಅವರಿಗೆ ಈಗ ಹೆಚ್ಚು 90% ಹೆಣ್ಮಕ್ಳು ದಪ್ಪ ಆಗಲ್ಲ ಅಂತಾರೆ. 10-10 ಹೆಣ್ಮಕ್ಳು ಊಟ ಮಾಡಕ್ಕೆ ಗಂಡು ಬರೋ ತನಕ ಉಪವಾಸ ಇರೋದೇ. ನಾನು ಗಂಡು ಬರ್ಲಿಕ್ಕೆ ನೀವು ಗರಂ ಗರಂ ಹಾಕೋದು 6 ಹೊತ್ತು ಹೋಗಿರ್ತಾವ. ನೀವು ತಿಂತೀರಿ, ಅವಾಗ ರಕ್ತ ಆಗೋದು ದಪ್ಪ ಹಾಕಿ ಕೊಡ್ತೀರಿ. ನೀವು ಎಷ್ಟು ಮಂದಿ ಗಂಡು ಬರೋಕ್ಕಿಂತ ಪೈಲೆ ಊಟ ಮಾಡ್ತೀರಿ? ಕೈ ಅಂದ್ರೆ ನಿಮ್ಮ ಮನೇಲಿ ಬರೋಕ್ಕಿಂತ ಪೈಲೆ ರಾತ್ರಿ ಯಾರು ಊಟ ಮಾಡ್ತೀರಿ? ಇಮಾನ್ದಾರ ನೀವು ಯಾರಿಗೆ ನಮ್ಮ ಧರ್ಮಸ್ಥಳ ಒಪ್ಪೆ ಹೊಡ್ಕೊಂಡು ಉತ್ತರ ಆಗಬೇಕು. ಬರ್ಬೇಕು ನಾನು 10ನೇ ಕಾರ್ಯಕ್ರಮ ನೀವು ಹೇಳ್ತಾ ಇದ್ದೀವಿ. ಗಂಡು ಬರೋಕ್ಕಿಂತ ಪೈಲೆ ಊಟ್ರಿ ತಾಯಿ ಅಂತ ಹೇಳಿ ಒಬ್ಬರು ಒಬ್ಬರು ಊಟ್ರಿ ಯಾಕ ಏನಾರು ಬಿಡ್ಕೊಡ್ತಾರೆ? ಇಲ್ಲಲ್ಲ, ಒಬ್ಬರೇ ಕೈ ಒಬ್ಬರೇ ಸುಳ್ಳು ಎತ್ತಿ ಗಂಡು ಬರೋಕ್ಕಿಂತ ಇಲ್ಲ ಸುಳ್ಳು ಎತ್ಕೊಂಡು ಒಬ್ಬರು ಎತ್ತಿದ್ರು. ತಾಯಿ ಹೊಡ್ರಿ ಯಾಕೆ ಹೊಡ್ರಿ ಕೂಡ
ನಾ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಅರ್ಥ ಮಾಡ್ಕೊಳ್ಳಿ, ಇದು ಸೈಂಟಿಫಿಕ್ ಅದ. ನೀವು ಮನೆಗೆ ಇರ್ತೀರಿ, ದುಡಿತೀರಿ, ದುಡಿದು ಅಡಿಕೆ ಈ ನೀವು ನಡವಳಿಸ್ತೀರಿ, ಐದರಿಗೆ ಎಲ್ಲ ಸೇವೆ ಮಾಡ್ತೀವಿ. ಈಗ ನಿಮ್ ಸೇವೆ ಮಾಡೋ ಒಬ್ಬರು ಇಲ್ಲ, ನೀವು ಕೂಡ್ಬಿದ್ರಲ್ಲ ಮುಗಿದ್ ನಿಮ್ ಕಟ್ಟಿಗೆ ಮುಗಿತು. ಈಗ ಯಾರು ಟೈಮ್ ಇಲ್ಲ, ನಿಮ್ ಸೇವೆ ಮಾಡೋಂಥ ಟೈಮ್ ಯಾರು ಇಲ್ಲ. ಅದು ದಯಮಾಡಿ ಕೈ ಮುಗಿ ಕೇಳ್ಕೊತೀನಿ, ನಾವು ವೃದ್ಧಾಶ್ರಮ ನಡೆಸೋದ್ರಿಂದ ಕೇಳ್ಕೊತೀನಿ. ನಿಮ್ಮ ಕಾಲುಗಳು, ನಿಮ್ಮ ಕೈಗಳು, ನಿಮ್ಮ ಆರೋಗ್ಯ ದಯಮಾಡಿ ಇಟ್ಕೋರಿ, ಊಟ ಚೆನ್ನಾಗಿ ಮಾಡ್ರಿ, ದಯಮಾಡಿ ನಿಮ್ ಕೈ ಮುಗಿ ಕೇಳ್ಕೊತೀನಿ. ಯಾಕಂದ್ರೆ ನಿಮ್ ಗಂಡು ಆಗಲಿ ಮಕ್ಕಳು ಆಗಲಿ ಬರ್ರಿಕೊಡ್ರಿ, ಒಬ್ಬರು ಹೇಳತ್ತಿಲ್ಲ. ಸ್ವಲ್ಪ ಸ್ಯಾಕ್ರಿಫೈಸ್ ಆಗಿ ಊಟ ಶುರು ಮಾಡ್ರಿ. ಕ್ಯಾಲ್ಸಿಯಂ ಎಲ್ಲಕ್ಕಿಂತ ಕಡಿಮೆ ನಿಮ್ ಕ್ಯಾಲ್ಸಿಯಂ ಇವೆಲ್ಲ ಚೆಕ್ ಮಾಡ್ಕೊಂಡ್ರೆ ಹೆಣ್ಮಕ್ಳಿಗೆ, ಈಗಿನ ಹೆಣ್ಮಕ್ಳಿಗೆ ಯಾಕೆ ಲೋಕಾಲ್ ಮೇಲೆ ಅವ್ರಿಗೂ ಜಾಯಿಂಟ್ ಪೇನ್ ಆಗತ್ತವ್ರು ನಿಮ್ ಕ್ಯಾಲ್ಸಿಯಂ ನಮ್ಮ ಐದೇ ಹೆಣ್ಮಕ್ಳಿಗೆ ಪ್ರಕೃತಿದತ್ತವಾಗಿ ನೀವು ಮಂತ್ಲಿ ಸೈಕಲ್ ತಿಂಗಳು ಪೀರಿಯಡ್ ಆದಾಗ ರಕ್ತವು ಕ್ಯಾಲ್ಸಿಯಂ ಕಡಿಮೆ ಆದ್ರೆ ನೀವು ಊಟ ಮಾಡ್ಬೇಕು. ಬರೀ ಏನ್ ಮಾಡ್ತೀವಿ ನೀವು, ಏನ್ ಅನ್ನ ಸಾರು ಅಂತಲ್ರಿ, ಯಾವ ರೊಟ್ಟಿ ಯಾವ ಅದ್ರ ಕ್ಯಾಲ್ಸಿಯಂ ಸಿಗಲ್ಲ. ಕ್ಯಾಲ್ಸಿಯಂ ಸಿಗ್ಬೇಕಾದ್ರೆ ನೀವು ಕ್ಯಾಲ್ಸಿಯಂ ಮೊಸರು ಇಂತ ಉಳ್ಬೇಕು. ಏನಾರ ನೀವು ಮುಸ್ಲಿಮ್ಗಳಿಗೆ ಸಿಗ್ತದೆ, ನಮ್ಮ ಮುಸ್ಲಿಂ ತಾಯಂದ್ರೆ ಸಿಗ್ತದೆ, ಅವ್ರೇನೋ ಚಿಕನ್ ಮಟನ್ ತಿಂತಾರ ಸಿಗ್ತದೆ. ಆದ್ರೆ ನಿಮಗೆ ಸಿಗಲ್ಲ. ಅದಕ್ಕೆ ನೀವೇನ್ ಮಾಡ್ಬೇಕಂದ್ರೆ ಸ್ವಲ್ಪ ಎಲಿದಾಗ ಸುಣ್ಣ ಹಾಕೊಡ್ತೀವಿ. ನಮ್ಮ ಐಡಿಯಾ ಇರ್ತಿದ್ದ ಎಲ್ಸಿಲ್ ಇರ್ತಿತ್ತಲ್ರಿ, ಯಾರ್ಯಾರ ಮೇಲೆ ಎಲ್ಸಿಲ್ ಅಂತ ಹೇಳ್ತೀನಿ, ಯಾಕೆ ಎಲ್ಸಿಲ್ದಾಗ ಎಲಿ ಮತ್ತು ಸುಣ್ಣ ಅಂದ್ರೆ ಅವ್ರಿಗೆ ಕ್ಯಾಲ್ಸಿಯಂ ಸಿಗ್ತದೆ. ಓಂ ಶ್ರೀ ಮಂಜುನಾಥಾಯ ನಮಃ. ನನ್ನ ಹೆಸರು ದಿನೇಶ್ ಪೂಜಾರಿ, ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯ ಪ್ರಾದೇಶಿಕ ನಿರ್ದೇಶಕನಾಗಿ ನಾನು ಕರ್ತವ್ಯ ನಿರ್ವಹಿಸ್ತೇನೆ. ಈ ಪ್ರಾದೇಶಿಕ ವ್ಯಾಪ್ತಿ ಅಂದರೆ ಬೀದರ್ ಬರುತ್ತೆ, ಮತ್ತು ಕಲಬುರಗಿ ಬರುತ್ತೆ, ವಿಜಯಪುರ ಬರುತ್ತೆ, ಇಷ್ಟು 4 ಯಾದಗಿರಿ ಜಿಲ್ಲೆಯನ್ನು ಒಳಗೊಂಡಂಥ ಇದು ಪ್ರಾದೇಶಿಕ ವ್ಯಾಪ್ತಿ. ಇವತ್ತು ಬೀದರ್ ತಾಲೂಕಿನಲ್ಲಿ ಮಹಿಳಾ ವಿಚಾರಗೋಷ್ಠಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ತಾಲೂಕು ಮಟ್ಟದ ಅಂದರೆ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ 10 ಹಲವು ಕಾರ್ಯಕ್ರಮಗಳಿದೆ. ಅದರಲ್ಲಿ ವೀರೇಂದ್ರ ಹೆಗಡೆಯವರ ಧರ್ಮಪತ್ನಿ ಹೇಮಾವತಿ ವಿ ಹೆಗಡೆಯವರು ಮಹಿಳೆಯರಿಗೋಸ್ಕರ ಜ್ಞಾನ ವಿಕಾಸ ಮಹಿಳಾ ಕಾರ್ಯಕ್ರಮವನ್ನು ಜಾರಿ ಮಾಡಿ, ಆ ಕಾರ್ಯಕ್ರಮದಲ್ಲಿ ಮುಖ್ಯವಾಗಿ ಮಹಿಳೆಯರ ಆರೋಗ್ಯದ ಬಗ್ಗೆ, ಮಕ್ಕಳ ಶಿಕ್ಷಣದ ಬಗ್ಗೆ, ಸರಕಾರಿ ಸೌಲಭ್ಯಗಳ ಮಾಹಿತಿ ಬಗ್ಗೆ, ಆ ನಂತರ ಕಾನೂನು ಅರಿವಿನ ಬಗ್ಗೆ ಮುಖ್ಯ 4-5 ವಿಷಯಗಳನ್ನ ಇಟ್ಟುಕೊಂಡು ಪ್ರತಿ ತಿಂಗಳು ಒಂದು ಪ್ರದೇಶದ 4-5 ಸಂಘಗಳ ಒಂದು 50 ಮಹಿಳೆಯರನ್ನು ತಿಂಗಳಿಗೊಮ್ಮೆ ಒಟ್ಟು ಸೇರಿಸಿ ಅವರಿಗೆ ಈ ಮುಖ್ಯ ವಿಷಯಗಳ ಬಗ್ಗೆ ಮಾಹಿತಿ ಕೊಡುವಂಥ ಕಾರ್ಯಕ್ರಮ ನಿರಂತರವಾಗಿ ನಡೀತಾ ಬರ್ತಾ ಇದೆ. ಇದರಲ್ಲಿ ತಾಲೂಕು ಮಟ್ಟದಲ್ಲಿ ಸುಮಾರು ಒಂದು 25 ಕೇಂದ್ರಗಳು ಈ ಬೀದರ್ ತಾಲೂಕಿನಲ್ಲಿ ಇದೆ. ಆ 25 ಕೇಂದ್ರಗಳ ಅಷ್ಟು ಸದಸ್ಯರುಗಳನ್ನು ಒಂದು ಕಡೆಗೆ ಇವತ್ತು ಒಟ್ಟು ಸೇರಿಸಿ ಅವರ ಕೌಶಲ್ಯ ಅಂದರೆ ಸ್ಕಿಲ್ಲನ್ನು ತೋರಿಸ್ಕೊಡುವಂಥ ಒಂದು ಪ್ರತಿಭೆಯನ್ನು ತೋರಿಸ್ಕೊಡುವಂಥ ಇವತ್ತು ಕಾರ್ಯಕ್ರಮ ಇಲ್ಲಿ ನಡೀತದೆ. ಹಾಗೆಯೇ ಗೋಷ್ಠಿಯಲ್ಲಿ ಮಕ್ಕಳ ಒಂದು ನಿರ್ವಹಣೆಯಲ್ಲಿ ಬೆಳೆಸುವ ಇದರಲ್ಲಿ ಹೆತ್ತವರ ಪಾತ್ರ ಎನ್ನುವಂಥ ವಿಷಯವನ್ನು ಕೂಡ ಇವತ್ತು ಇಟ್ಟುಕೊಂಡು ಅದಕ್ಕೆ ತಜ್ಞರನ್ನು ಕರೆಸಿ ಅವರ ಮೂಲಕ ಮಾಹಿತಿಯನ್ನು ಕೊಡುವಂಥ ಕೆಲಸವು ಕೂಡ ನಡೀತದೆ. ಇದು ಮಹಿಳೆಯರ ಏಳಿಗೆಯ, ಮಹಿಳೆಯರ ಅಭಿವೃದ್ಧಿಗೋಸ್ಕರ ಇಂಥ ಕಾರ್ಯಕ್ರಮ. ಜೊತೆಗೆ ಇವತ್ತು ಈ ಕಾರ್ಯಕ್ರಮದಲ್ಲಿ ಹೇಮಾವತಿ ವಿ ಹೆಗಡೆಯವರು ಮತ್ತು ಪೂಜ್ಯ ವೀರೇಂದ್ರ ಹೆಗಡೆಯವರು ವಾತ್ಸಲ್ಯ ಎನ್ನುವಂಥ ಕಾರ್ಯಕ್ರಮವನ್ನು ಕೂಡ ಇದರಲ್ಲಿ ಸೇರಿಸ್ಕೊಂಡಿದ್ದಾರೆ. ವಾತ್ಸಲ್ಯ ಅಂದರೆ ಇವತ್ತು ಯಾರಿಗೆ ಮನೆ ಇಲ್ಲ ಅಥವಾ ಅವರು ಅನಾಥರಾಗಿದ್ದಾರ ಅಂಥವರನ್ನು ಒಂದು ಗುರುತಿಸಿಕೊಂಡು ಅವರಿಗೆ ಜಾಗವನ್ನು ಅಲ್ಲಿ ಸರ್ಕಾರ ಇರ್ಬೋದು ಅಥವಾ ಸಂಬಂಧಿಕರು ಇರ್ಬೋದು ಅಥವಾ ಅವರಲ್ಲಿ ಜಾಗ ಇದ್ದರೆ ಗುರುತಿಸಿ ಅವರಿಗೆ ಒಂದು ಮನೆ ಕಟ್ಟಿ ಕೊಡುವಂಥ ಕೆಲಸ ಇದರಲ್ಲಿ ಇದೆ. ಜೊತೆಗೆ ಅವರಿಗೆ ತಿಂಗಳಿಗೆ 1,000 ರೂಪಾಯಿ ಆಗಿ ಒಂದು ಏನು ಅನುದಾನ ಕೊಡುವಂಥದ್ದು ಕಾರ್ಯಕ್ರಮ ಇದರಲ್ಲಿ ಇದೆ, ಮಾಸಾಶನ ಎನ್ನುವಂಥದ್ದು. ಜೊತೆಗೆ ಅವರಿಗೆ ನಡೀಲಿಕ್ಕೆ ಆಗದಿದ್ದರೆ ವೀಲ್ ಚೇರ್ ಕೊಡುವಂಥದ್ದು ಅಥವಾ ಸ್ಟಿಕ್ ಕೊಡುವಂಥದ್ದು ಕಾರ್ಯಕ್ರಮ ಇದರಲ್ಲಿ ಇದೆ. ಯಾರಾದರೂ ಮಲಗಿದಲ್ಲೇ ಇದ್ದರೆ, ತೊಂದರೆಯಲ್ಲಿ ಇದ್ದರೆ ಅಂಥವರಿಗೆ ವಾಟರ್ ಬೆಡ್ಗಳನ್ನು ಕೊಡುವಂಥದ್ದು ಕಾರ್ಯಕ್ರಮ. ಹೀಗೆ ಮಹಿಳೆಯರಿಗೆ ಇನ್ನು ಜೊತೆಗೆ ಅವರ ಆಹಾರದ ಕೊರತೆಯು ಕೂಡ ಕಾಡ್ತದೆ, ಅಂದರೆ ಅವರಿಗೆ ಮಾಡಿಕೊಳ್ಳಿಕ್ಕೆ ಆಗಲ್ಲ. ಅಂಥ ಸಂದರ್ಭದಲ್ಲಿ ಪುಷ್ಟಿ ಎನ್ನುವಂಥ ಒಂದು ಪೌಡ್ರು ರೂಪದಲ್ಲಿ ಅವರಿಗೆ ಆಹಾರವನ್ನು ಕೊಡುವಂಥದ್ದು ಕಾರ್ಯಕ್ರಮ ಕೂಡ ನಾವು ಮಾಡ್ತಾ ಇದ್ದೇವೆ. ಜೊತೆಗೆ ವರ್ಷದಲ್ಲಿ 1-2 ಸಾರಿ ಬಟ್ಟೆ ಬರೆ ಮತ್ತು ಒಂದು ಅಡಿಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯತೆ ಇರುವವರಿಗೆ ಪಾತ್ರೆ ಪಗಡೆಗಳನ್ನು ಕೊಡುವಂಥದ್ದು ಕಾರ್ಯಕ್ರಮ ಕೂಡ ಇದರಲ್ಲಿ ಇದೆ. ಅಂತೂ ನಮ್ಮ ಶ್ರೀ ಕ್ಷೇತ್ರ ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಯೋಜನೆಯಲ್ಲಿ ಸುಮಾರು ಒಂದು 6,40,40,000 ಸಂಘಗಳಿದೆ.
ಒಂದು 58 ಲಕ್ಷ ಮಂದಿ ಸದಸ್ಯರಿದ್ದಾರೆ. ಇದರಲ್ಲಿ ಸುಮಾರು ಒಂದು 58 ಲಕ್ಷದಲ್ಲಿ ಒಂದು 50 ಲಕ್ಷಕ್ಕಿಂತಲೂ ಮಿಕ್ಕಿ ಯಾರು ಇದ್ದಾರೆ ಅಂದರೆ ಮಹಿಳಾ ಸದಸ್ಯರು ಇದ್ದಾರೆ. ಅಂತೂ ಇವತ್ತು ಎಲ್ಲ ಕಡೆ ಒಂದು ಕೂಗಿದೆ, ಮಹಿಳೆಯರಿಗೆ ಸ್ಥಾನಮಾನ ಸಿಗ್ತಾ ಇಲ್ಲ ಅಥವಾ ಮೀಸಲಾತಿ ಕೊರತೆ ಇದೆ. ನಾವು ಹೇಳುವುದುಂಟು, ನಮ್ಮ ಸಂಸ್ಥೆಯಲ್ಲಿ ಅತಿ ಹೆಚ್ಚು ಮಹಿಳೆಯರನ್ನು ಸೇರಿಸಿಕೊಂಡು ಅವರ ಅಗತ್ಯತೆಗಳಿಗೆ, ಅವರ ಸ್ವಉದ್ಯೋಗಕ್ಕೆ ಸಹಕಾರ ಕೊಡುವಂಥ ಕೆಲಸ ಈ ನಮ್ಮ ಸಂಸ್ಥೆಯಲ್ಲಿ ಪೂಜ್ಯ ವೀರೇಂದ್ರ ಹೆಗಡೆ ಅವರು ಮತ್ತು ಹೇಮಾವತಿ ವಿ ಹೆಗಡೆ ಅವರು ಮಾಡ್ತಾ ಇದ್ದಾರೆ ಎನ್ನುವಂಥದ್ದನ್ನು ನಾನು ಈ ಸಂದರ್ಭದಲ್ಲಿ ಹೇಳಿಕೆ ಬಯಸ್ತೇನೆ. ದಿನೇಶ್ ಪೂಜಾರಿ ಅಂತ, ನಾನು ಕಲಬುರಗಿ ಪ್ರಾದೇಶಿಕ ವ್ಯಾಪ್ತಿಯ ಪ್ರಾದೇಶಿಕ ನಿರ್ದೇಶಕನಾಗಿ ಕರ್ತವ್ಯ ನಿರ್ವಹಿಸ್ತಾ ಇದ್ದೇನೆ. ಮೊದಲನೇದಾಗಿ ವೇದಿಕೆ ಮೇಲಿರುವಂತ ಎಲ್ಲ ಗಣಮಾನ್ಯರಿಗೆ ನನ್ನ ಹೃದಯಪೂರ್ವಕ ನಮಸ್ಕಾರ. ಹಾಗೂ ಈ ಕಾರ್ಯಕ್ರಮಕ್ಕೆ ಆಗಮಿಸಿದಂತಹ ನಮ್ಮ ಎಲ್ಲ ಸಹೋದರಿಯರು ತಾಯಂದಿರು ಕೂಡ ನನ್ನ ಹೃದಯಪೂರ್ವಕ ನಮಸ್ಕಾರ. ಎಲ್ಲರಿಗೂ ಗುಡ್ ಆಫ್ಟರ್ನೂನ್. ಎಷ್ಟಾಗಿದೆ ಟೈಮ್, ಎಷ್ಟಾಗಿದೆ? ಗುಡ್ ಮಾರ್ನಿಂಗ್, ಗುಡ್ ಆಫ್ಟರ್ನೂನ್. ಆಫ್ಟರ್ನೂನ್ ಇದೆಯಾ, ಗುಡ್ ಮಾರ್ನಿಂಗ್ ಇದೆಯಾ, ಮಾರ್ನಿಂಗ್ ಇದೆಯಾ, ಮಧ್ಯಾಹ್ನ ಇದೆಯಾ? ನಾವು ಜೋರಾಗಿ ಹೇಳಿದ್ರೆ ನನ್ಗೂ ಗೊತ್ತಾಗುತ್ತೆ ಎಲ್ಲರೂ ಹೀಗೆ ಇದೆಯಾ ಇಲ್ಲ ಅಂತ. ಮಾರ್ನಿಂಗ್ ಅಲ್ಲಿ ಇದೆಯಾ? ಸ್ವಲ್ಪ ಜೋರಾಗಿ ಹೇಳಿ ಹೇಳ್ಬೋದು. ಇವತ್ತು ಕಾರ್ಯಕ್ರಮದ ಉದ್ದೇಶ ಏನಪ್ಪಾ ಅಂತಂದ್ರೆ, ತಾಯಿಗಳು ತಮ್ಮೆಲ್ಲ ತಾಯಿಗಳಿಗೂ ಗೊತ್ತಿದೆ ಈ ಕಾಲದಲ್ಲಿ ಏನ್ ಆಗ್ತಾ ಇದೆ ಅಂತ. ಎಲ್ಲರಿಗೂ ಗೊತ್ತಿದೆ. ಒಳ್ಳೆ ಮನುಷ್ಯ ಬೆಳೆಯಬೇಕಾದ್ರೆ ಅವನಿಂದ ಹೆಣ್ಣು ಮಕ್ಕಳ ಕಲಿಯುತ್ತೆ. ತಾಯಿ ಆಗಿರ್ಬೋದು, ಹೆಂಡತಿ ಆಗಿರ್ಬೋದು, ಸೌರಿ ಆಗಿರ್ಬೋದು, ಒಬ್ಬ ಸ್ನೇಹಿತೆ ಆಗಿರ್ಬೋದು. ಆದ್ರೆ ಒಂದು ಹೆಣ್ಣು ಬೆಳಿಬೇಕಾದ್ರೆ ಅವಳಿಂದ ಸವಾಲದ ಸುರಿಗಳಿಗೆ ಸುರಿಯಾಗುತ್ತೆ. ಪ್ರತಿ ಹಂತದಲ್ಲೂ ಸವಾಲು ಎದುರಿಸ್ತಾ ಇದ್ರೆ ತಗೊಳ್ಬೇಡಿ. ಆಗ್ತಾ ಇದೆ ನಿಮ್ ಜೊತೆ ಜೋರಾಗಿ ಮಾತಾಡಿ ಮನೆಗೆಲ್ಲ. ಅಯ್ಯೋ ಇವ್ರು ಹೊರಗೋದ್ರೆ ಮನೆಯನ್ನ ಹೊಡೆದ್ ಬಿಡ್ತಾರೆ. ಆಗಿದ್ಯಾ? ಮನೆಯನ್ನ ಡಿವೈಡ್ ಮಾಡ್ತಾರೆ. ನಾವು ದುಡ್ಡು ಅಂತಂದ್ರೆ ಯಾರಿಗೂ ಏನೂ ತಿಳಿಯಲ್ಲ. ಈ ಸವಾಲು ಕೂಡ ಎದುರಿಸ್ಬೇಕು. ಕೆಲವರು ಗಂಡನಿಗೆ ಸಹಾಯ ಮಾಡ್ಬೇಕು ಅಂತ ದುಡಿತಾರೆ, ಅಲ್ಲಿ ಅವರು ಡ್ರಿಂಕ್ ಮಾಡ್ಕೊಂಡ್ಬಿಟ್ಟು ಎಲ್ಲರೂ ಹಾಳು ಮಾಡ್ಬಿಡ್ತಾರೆ. ಅಲ್ಲಿ ಕೂಡ ಸವಾಲು ಎದುರಿಸ್ಬೇಕು. ಈಗ ತಾಯಿಗಳಾಗಿ ಮಕ್ಕಳಿಗೆ ಮೊದಲು ಏನ್ ಹೇಳ್ಬೇಕಪ್ಪ ಅಂದ್ರೆ, ಒಳ್ಳೆ ಸಂಸ್ಕಾರ ಕೊಡ್ಬೇಕು. ಇಲ್ಲ ಒಂದು ಚಿಕ್ಕ ಸ್ಟೋರಿ ನಾನು ಹೇಳ್ತೇನೆ. ಒಂದು ತಾಯಿ ಒಂದು ಸಣ್ಣ ಚಿಕ್ಕ ಕುಟುಂಬ ಇರುತ್ತೆ, ಕಡೆ ಬಡವರು ಇರ್ತಾರೆ. ದಿನಾಲು ತಂದೆ ಕೂಲಿನಲ್ಲಿ ಮಾಡ್ತಾನೆ, ಡ್ರಿಂಕ್ ಮಾಡ್ಬಿಟ್ಟು ಮಲಗ್ತಾನೆ. ಇರೋದೇ ಒಂದು ಮಗು. ಅವ್ರ ಹೊಟ್ಟೆ ಪಾಡಿಗೆ ಏನಾದ್ರೂ ಮಾಡಬೇಕು ಅಂತ ತಾಯಿ ಏನ್ ಮಾಡ್ತಾರೆ, ಒಂದ್ ಸ್ವಲ್ಪ ತರಕಾರಿನ ತಗೊಂಡು ಬುಟ್ಟಿಯಲ್ಲಿ ಇಟ್ಕೊಂಡು ಊರೂರಲ್ಲಿ ಮಾಡ್ಕೊಂಡ್ ಬರ್ತಾರೆ. ಅಲ್ಲೇ ಇನ್ನೊಂದ್ ಕಡೆ ಒಂದು ಬುಟ್ಟಿಯಲ್ಲಿ ಬಾಳೆ ಇಟ್ಕೊಂಡು ಇನ್ನೊಬ್ಬಳ ಅಮ್ಮ ಹೋಗ್ತಾ ಇರ್ತಾಳೆ. ಆ ಮಗು ಏನ್ ಮಾಡ್ತಾರೆ, ಆ ಬುಟ್ಟಿಯಲ್ಲಿರೋ ಬಾಳೆಹಣ್ಣನ್ನ ಕದೀತಾರೆ. ಕದ ಮೇಲೆ ತಾಯಿ ಏನ್ ಮಾಡ್ತಾಳೆ, ಈ ಸಿಂಪು ಬುಟ್ಟಿಯಲ್ಲಿ ಹೆಂಗ್ ಬಂತು ಅಂತ ಮಗನಿಗೆ ಕೇಳ್ತಾಳೆ. ಇಲ್ಲಮ್ಮ ಅಲ್ಲಿ ಹೋಗ್ತಾ ಇರುವಾಗ ನಾನು ತಗೊಂಡೆ. ಮಗನಿಗೆ ಹಸುವಾಗಿರ್ಬೋದು, ತಗೊಂಡಿರ್ಬೋದಪ್ಪ, ಈಗ ಅದಕ್ಕೆ ಬಡಿಯೋದು ಯಾಕೆ ಅಂತ. ಚೆನ್ನಾಗಿ ಮಾಡಿದ್ಯಪ್ಪ, ತಿಂದಿಯಲ್ಲ ಅಂತ ಹೇಳೋದು. ಓಕೆ, ಒಂದಿನ ಆಯ್ತು. ನೆಕ್ಸ್ಟ್ ಡೇ ಬೆಳೀತಾ ಹೋಗ್ತಾನೆ. ಒಂದೊಂದಾಗಿ ಶುರು ಮಾಡ್ತಾನೆ. ಆಮೇಲೆ ಚಿನ್ನ ಕದಿಯೋದು, ಬಂಗಾರ ಕದಿಯೋದು, ದೊಡ್ಡ ಕಳ್ಳ ಬಿಡ್ತಾನೆ. ಆಮೇಲೆ ಹೋಗಿ ಕೊನೆಯದಾಗಿ ನಾನು ಜೈಲಲ್ಲಿ ಸೇರ್ತಾನೆ. ಲಾಸ್ಟ್ಗೆ ಶ್ರೀಮಂತಿಕೆಯಲ್ಲಿ ತಾಯಿಗೆ ಏನೂ ಕಮ್ಮಿ ಇರಲ್ಲ. ಲಾಸ್ಟ್ಗೆ ಕಡೆ ಹಂತದಲ್ಲಿ ತಾಯಿ ಮಗನಿಗೆ ಭೇಟಿ ಆಗಕ್ಕೆ ಹೋದ್ರೆ ಮಗ ಹೇಳ್ತಾನೆ, ಅಮ್ಮ ಶ್ರೀಮಂತಿಕೆ ಅಂತೂ ತನಗೆ ಚೆನ್ನಾಗಿ ಸಿಕ್ಕಿದೆ ನಿಮಗೆ, ಆದ್ರೆ ಈ ಜೀವನ ಎದಕ್ಕೆ ಬೇಕಮ್ಮ ನಮ್ಗೆ? ನಾನ್ ಜೈಲಲ್ಲಿದ್ದೀನಿ, ನೀವು ಶ್ರೀಮಂತಿಕೆಯಲ್ಲಿದ್ದೀರಾ. ಚಿಕ್ಕನಿದ್ದಾಗ್ಲೇ 2 ಬಾರಿಸಿದ್ರೆ ನಾನು ಪೊಲೀಸ್ ಆಗಿರ್ತಿದ್ದೇನು, ಕಳ್ಳಲ್ಲಿ ಹಿಡಿತಿದ್ದೇನು. ನೀನು ಒಂದು ತಪ್ಪು ಮಾಡಿದ್ದಕ್ಕೆ ಅಮ್ಮ ಇಬ್ರು ಜೊತೆಗೂ ಇಲ್ಲ, ಸಮಾಜದಲ್ಲಿ ಕೆಟ್ಟ ಹೆಸರು ಕೂಡ. ಕೇಳ್ತಾರೆ ಏನಾಗುತ್ತೆ ಅಂತ. ಅಲ್ಲಿ ತಿದ್ದಬೇಕಾಗಿರೋದು ಚಿಕ್ಕವರಿದ್ದಾಗಲೇ, ದೊಡ್ಡದಾದ್ಮೇಲೆ ತಿದ್ದೋದು ಆಗ್ಲಾರ್ದ ಕೆಲಸ ಇದು. ತಿದ್ದಕ್ಕಾಗಲ್ಲ, ಸಾಧ್ಯನೇ ಇಲ್ಲ. ಯಾಕಂದ್ರೆ ಮಕ್ಕಳು ಬೆಳಿತಾರೆ, ಬೆಳೆದ್ಮೇಲೆ ಕೈ ಎತ್ತಕ್ಕಾಗಲ್ಲ. ಕೈ ಎತ್ತಿದ್ರೆ ಸಾಕಷ್ಟು ಜಗಳ ಆಗುತ್ತೆ. ಯಾಕಂದ್ರೆ ತಾಯಿ ತಂದೆ ಬೆಳೆ ಕೊಡೋರಿಗೆ ಗೊತ್ತಾಗಲ್ಲ. ಅದಕ್ಕೆ ಹಂತದಲ್ಲಿ ನಾವು ಮಕ್ಕಳನ್ನ ತಿರ್ಬೇಕಾದ್ರೆ ಚಿಕ್ಕವರಿದ್ದಾಗಲೇ ತಿರ್ಬೇಕು. ಇವಾಗಂತೂ ಸಾಕಷ್ಟು ಏನಾಗ್ತಾರೆ ಅಂದ್ರೆ ಮೊಬೈಲ್ ಅಡಿಕ್ಟ್ ಆಗ್ತಿದ್ದಾರೆ ಮಕ್ಕಳು. ಪ್ರತಿ ಹಂತಕ್ಕೂ ಮೊಬೈಲ್. ಊಟ ಮಾಡ್ಬೇಕಾದ್ರೂ ಮೊಬೈಲ್. ಅಯ್ಯೋ ನನ್ ಮಗ ತಿನ್ಲಿ ಅನ್ನೋ ಆಸೆಗೆ ನಾವು ಮೊಬೈಲ್ ಅನ್ನ ಕೊಡ್ತಾ ಇದ್ದೇವೆ ಮಕ್ಕಳಿಗೆ. ಮೊಬೈಲ್ ಕೊಡ್ಲಿಲ್ಲ ಅಂತಂದ್ರೆ ಯಾವ ಹಂತಕ್ಕೆ ಅಂದ್ರೆ ಏನ್ ಮಾಡ್ತಿದ್ದಾರೆ ಮಕ್ಕಳಿಗೂ ಅದು ಕೂಡ ಗೊತ್ತಾಗ್ತಾ ಇದೆ. ಆಗ್ತಾ ಇದೆಯಾ? ಈಗ ಎಲ್ಲರ ಫ್ಯಾಮಿಲಿಯಲ್ಲಿ ಜನರಲ್ ಆಗಿ ಮೊಬೈಲ್ ಅಂದ್ರೆ ಮನೆಯನ್ನ ಬಿಡ್ತಾರೆ ಅಂದ್ರೆ ಮೊಬೈಲ್ ಅನ್ನ ಬಿಟ್ಟು 5 ನಿಮಿಷನ ಇರೋದಿಲ್ಲ. ಇಂಥ ಪರಿಸ್ಥಿತಿಗಳು ಬರ್ತಾ ಇದೆ. ಆಯ್ತು, ಹಂತಂದ್ರೆ ಮಹಿಳೆಯರು ಮೊದಲೇನು ಬರ್ಬೇಕಪ್ಪ ಅಂದ್ರೆ
ತನ್ನ ಕುಟುಂಬದ ಜವಾಬ್ದಾರಿ, ಮಕ್ಕಳ ಜವಾಬ್ದಾರಿ ಎಲ್ಲ ಹೊತ್ಕೊಳ್ಳೋದು ಮಹಿಳೆ ಹಂತದಲ್ಲಿ ಸವಾಲ್ ಎನಿಸಿ ಮಹಿಳೆ ಮುಂದೆ ಬರ್ತಿದ್ದಾರೆ. ಕುಳಿತುಬಾರದು ಎಲ್ಲಿದ್ರು. ನಾವು ಸರಿ, ನಾವು ಮಾಡ್ತಾ ಇರುವಂತ ಕೆಲಸ ಸರಿ, ನಮ್ಮ ಕುಟುಂಬಕ್ಕೆ ನಾವು ನಿಲ್ತೀವ, ಇದೇ ನಮ್ಗೆ ದೊಡ್ಡ ಗುಣ. ಸಮಾಜ ಏನ್ ಹೇಳುತ್ತೆ ನಮಗ್ ಬೇಡ, ನಮ್ ಕುಟುಂಬ ಚೆನ್ನಾಗಿರ್ಬೇಕು, ಸಮಾಜದಲ್ಲಿ ಒಳ್ಳೆ ಹೆಸರಾಗ್ಬೇಕು ಅಂದ್ರೆ ಹೆಸರಾದ್ಮೇಲೆ ಮಾತಾಡೋರು ಮಾತನ್ನ ನಿಲ್ಲಿಸ್ತಾರೆ. ನಮ್ಮ ಪರಿಸ್ಥಿತಿ ತಕ್ಕಂತೆ ಸಮಾಜ ಇದೆ ಹೊರತು ನಮ್ಮ ತಕ್ಕಂತೆ ಸಮಾಜ ಇಲ್ಲ. ಅದಕ್ಕೆ ಸಮಾಜಕ್ಕೆ ನಾವು ಕಿವಿಗೂಡ್ಬಾರ್ದು, ಸ್ವತಃ ದುಡಿಬೇಕು ಅಂತ ಪರಿಸ್ಥಿತಿ ಇದೆ. ಮಕ್ಕಳಿಗೂ ಸಪೋರ್ಟ್ ಮಾಡ್ಬೇಕು. ಇಷ್ಟನ್ನ ನಾನು ಹೇಳ್ತೀನಿ, ಜಾಸ್ತಿ ಏನು ಹೇಳಲ್ಲ. ಇಷ್ಟನ್ನ ಹೇಳಿ ನಾನು ಮುಗಿಸ್ತೇನೆ. ಮಾತಾಡಕ್ ಅವಕಾಶ ಕೊಟ್ಟಿರೋ ಎಲ್ಲ ತಾಯಂದಿಗೂ, ವೇದಿಕೆ ಮಾಡಿರೋ ಗಣಮಾನ್ಯರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು. ಹೊಡಿತಾಳೆರು ಅಂತಕ್ಕಂತ ಭಯ ಹೋಗ್ಲಾಡ್ಸ್ಬೇಕು. ಅವ್ರೇನ ಅಂತಂದ್ರ ಹೊರಗಡೆ ಏನ್ ತಪ್ಪ ಮಾಡ್ತಾರಂದ್ರ, ಈಗ ಹೆಣ್ಮಕ್ಳಿಗೆ ಚುಡಾಯಿಸೋದು, ಸಣ್ಣ ಸಣ್ಣ ಮಕ್ಕಳನ್ನ ರೇಪ್ ಆಗ್ತಾ ಇರೋದು, ಅದೆಲ್ಲ ನಮ್ಮ ಮಕ್ಕಳ ಏನ್ ನಡೀತಾ ಇದೆ ದೌರ್ಜನ್ಯ. ಬಟ್ ನಮ್ಮ ಮಕ್ಕಳು ನಮ್ಮ ಮನೆಯಲ್ಲಿ ಬಂದು ನಮ್ಮ ತಾಯಿ ಹೇಳಿ ಹಂಗ ಭಯ ಪಡ್ತಾರೆ. ಅದು ಭಯ ಅನ್ನೋದು ನಮ್ಮ ಮಕ್ಕಳ ಮನಸ್ಸಿಂದ ಬಂದು ಹೋಗ್ಲಾಡಿಸ್ಬೇಕು. ಮೊದಲು ನಾವು ನಮ್ಮ ಮನೆಯಲ್ಲಿ ನಮ್ಮ ಮಕ್ಕಳಿಂದ ವಿದ್ಯೆ ಸ್ಟಾರ್ಟ್ ಮಾಡ್ಬೇಕು. ಈ ರೀತಿ ಮಾಡ್ಬಾರ್ದು. ಮತ್ತೊಬ್ಬರ ಮಕ್ಕಳು ಅಂತಂದ್ರ ನಮ್ಮ ಮನೆ ಹೆಣ್ಮಕ್ಳು, ನಮ್ಮ ಅಕ್ಕ ತಂಗಿರು, ನಮ್ಮ ತಾಯಿಂದ್ರು ಅಂತಕ್ಕಂಥದ್ದನ್ನ ಮೊದಲು ನಾವು ಪಾಠ ಕೊಡ್ಬೇಕು. ಅದ್ರಿಂದ ನಮ್ಮ ಮನೆಯಿಂದ ನಮ್ಮ ಮಕ್ಕಳು ತಿದ್ಕೊಂಡ್ರು ಅಂತಂದ್ರ ಮತ್ತೊಬ್ರು ಅವರಿಂದ ಅವರು ನಮ್ಮ ಸಮಾಜನೇ ಪೂರ್ತಿ ಸುಧಾರಿಸ್ಬೋದು. ಮುಂದೆ ಯಾವ ಹೆಣ್ಮಕ್ಳಿಗೆ ದೌರ್ಜನ್ಯ ಆಗ್ಲಾರ್ದಾಗ ಆಗ್ತದೆ. ನಮ್ ಹೆಣ್ಮಕ್ಳು ಇವಾಗ ಹೊರ ಕಾಲ ಇಡ್ಬೇಕಂದ್ರೂ ಭಯ ಆಗ್ತದೆ. ವೀರೇಂದ್ರ ಹೆಗಡೆ ಹಾಗೂ ಮಾತುಶ್ರೀ ಡಾಕ್ಟರ್ ಹೇಮಾವತಿ ವೀರೇಂದ್ರ ಹೆಗಡೆ ಇವರ ಒಂದು ಕೃಪಾದಲ್ಲಿ ಇವತ್ತು ತಾಲೂಕು ಮಟ್ಟದ ಮಹಿಳಾ ವಿಚಾರಗೋಷ್ಠಿಯನ್ನ ಬಸವ ಕೇಂದ್ರದಲ್ಲಿ ಏರ್ಪಡಿಸಿದ್ದಾರೆ. ವೇದಿಕೆ ಮೇಲಿದ್ದಂತಹ ನಮ್ಮ ಸಹ ಮಹಿಳಾ ಉದ್ಯೋಗಿಗಳಿಗೆ ನಮಸ್ಕರಿಸುತ್ತಾ ಹಾಗೂ ನನ್ನ ಎಲ್ಲ ತಾಯಂದಿರಿಗೂ ನಮಸ್ಕರಿಸುತ್ತಾ, ಮೋಸ್ಟ್ಲಿ ನನಗೆ ಕೊಟ್ಟಂತಹ ವಿಚಾರ ಏನಂತಂದ್ರೆ, ಮಕ್ಕಳ ಬೆಳವಣಿಗೆಯಲ್ಲಿ ಹೆತ್ತವರ ಪಾತ್ರ ಹಾಗೂ ಕುಟುಂಬದ ಸರ್ವತೋಮುಖ ಅಭಿವೃದ್ಧಿಯಲ್ಲಿ ಮಹಿಳೆಯರ ಪಾತ್ರ. ಇದೇನ್ ಹೇಳ್ತೀರಿ ಬಿಡ್ರಿ ಮೇಡಮ್, ನಮ್ಗೆಲ್ಲ ಗೊತ್ತು, ನಾವೆಲ್ಲ ಎಲ್ಲ ಮಾಡ್ತಿದ್ವಿ ಅಂತ ಅನ್ಬೋದು. ನಾವೆಲ್ಲ ಮಹಿಳೆಯರಿರೋದ್ರಿಂದ ಇದೆಲ್ಲರಿಗೂ ಗೊತ್ತು ಮಕ್ಕಳನ್ನ ಹೇಗೆ ನೀವು ಬೆಳೆಸ್ತಾ ಇದ್ದೀರಾ ಅಂತ ಹೇಳಿ. ಎರಡು ಒಂದಕ್ಕೊಂದು ಜಾಯಿಂಟ್ ಅದ ಅಂತ ಅನ್ಸುತ್ತೆ. ಯಾಕಂದ್ರೆ ಮಕ್ಕಳ ಒಂದು ಬೆಳವಣಿಗೆಯಲ್ಲಿ ಮಹಿಳೆಯರ ಪಾತ್ರ ತುಂಬಾ ಮುಖ್ಯವಾದದ್ದು. ಈಗ ಈ ಕನ್ನಡ ಬೇರೆ ಯಾರೋ ಗಾದಿಯವರು ಏನ್ ಹೇಳಿದ್ರು ಅಂತಂದ್ರೆ, ಎಲ್ಲ ಪ್ರಾಮುಖ್ಯತೆ ಹೆಣ್ಮಕ್ಳಿಗೆ ಜಾಸ್ತಿ ಇದೆ, ಬಟ್ ಆದ್ರೂ ಹೆಣ್ಮಕ್ಳನ್ನ ತುಳಿತಾ ಇದಾರೆ ಅಂತ ಹೇಳಿ. ಸೊ ನಾವು ಒಂದು ಮಗು ಆದ್ಮೇಲೆ ಅದ್ರ ಸಂಪೂರ್ಣ ಜವಾಬ್ದಾರಿ ಪೋಷಕರಿಗೆ, ಪೋಷಕರು ಅಂತ ಯೂಸ್ ಮಾಡಿದ್ದಾರೆ. ಪೋಷಕರು ಯಾರು? ತಂದೆ ತಾಯಿ. ಆ ಹೆಚ್ಚಿನ ಜವಾಬ್ದಾರಿ ತಗೊಳ್ಳೋದು ಯಾರು? ತಾಯಿನೇ ತಗೊಳ್ಳಲ್ಲ, ಎಲ್ಲ ತಾಯಿ ಹೋದ. ಹಾಗಾದ್ರೆ ಈಗ ಪೋಷಕರು ಅಂತ ಯಾಕಿರ್ಬೋದು, ಮಕ್ಕಳಿಗಾಗಿರ್ಬೋದು, ಏನಾದ್ರೂ ಸೌಕರ್ಯಗಳು ಸರ್ಕಾರದಿಂದ ಸೌಲಭ್ಯಗಳು ಸಿಗ್ತಾವಂದ್ರೆ ಅದ್ರ ಬಗ್ಗೆ ಮಾತಾಡ್ಲಿಕ್ಕೆ ತಿಳ್ಕೊಬೇಕಂತ ಹೇಳಿ ಕರ್ಸಿದ್ರು. ಸರಿನಾ? ಓಕೆ, ಎಲ್ಲರೂ ಇಲ್ಲಿದ್ರಿ? ಒಂದ್ 5 ನಿಮಿಷ. ಮಕ್ಕಳು ಅಂದ್ರೆ ಎಷ್ಟು ವರ್ಷದವರೆಗೆ ಕರೀತಾರ್ರಿ? ಯಾರಿಗಾದ್ರೂ ಗೊತ್ತಲ್ಲ ಮಕ್ಕಳು ಅಂದ್ರೆ ಎಷ್ಟು ವರ್ಷದವರೆಗೆ ಅಂತಾರ? 0 to 5 years. ಮಾತ ಜಲ್ದಿ ಮಾತಾಡ್ಬೇಕು ನೀವು. ಮಕ್ಕಳು ಅಂದ್ರೆ ಎಷ್ಟು ವರ್ಷದವರೆಗೆ ಅಂತಾರ? ಓಕೆ, ಸರಿ. ತಾಯಿ ಗರ್ಭದಲ್ಲಿ ನೋಡ್ಕೊಂಡಿದ್ದು 18 ವರ್ಷ ಕಂಪ್ಲೀಟ್ ಆಗೋರಿಗೆ ಏನಂತ ಹೇಳ್ತಾ, ಅದು ಹೆಣ್ಣಾಗಿರ್ಬೋದು ಗಂಡಾಗಿರ್ಬೋದು, ಅವ್ರಿಗೆ ಏನಂತ ಮಕ್ಕಳಂತ ಕರೀತಾರೆ. ಸರಿ, ನಾವು ಒಪ್ಕೋದ್ರಿ? ಓಕೆ, ಸರಿ. ಬಾಲ್ಯ ವಿವಾಹ ಅಂತ ಕೇಳಿರಿ? ಕೇಳಿರಿ? ಹುಡುಗಿರಿಗೆ ಯಾವಾಗ ಮದುವೆ ಮಾಡ್ರಿ? ಎಷ್ಟು ವರ್ಷಕ್ಕೆ? ಎಷ್ಟು ವರ್ಷಕ್ಕೆ? ಮೇಡಮ್, ನಾವು 14 ವರ್ಷ ದೊಡ್ಡಕ್ಕೆ ಆಗ್ಯಾಡ್ರಿ, ಜಲ್ದಿ ಮದುವೆ ಮಾಡ್ರಿ ಮೇಡಮ್, ಸುಮ್ಮನೆ ಇಟ್ಕೊಂಡು ಕೂತು ಓದ್ತೀವಿ. ಹೌದಾ? ಅಂದ್ರೆ ಮತ್ತೆ ಅರ್ಧ ಸಂಗಟ ಓಡ್ ಹೋದ್ರು ಅಂದ್ರೆ ನಾವು ಮತ್ತೆ ಕಂಪ್ಲೇಂಟ್ ಪೊಲೀಸ್ ಸ್ಟೇಷನ್ ಹೋಗ್ಬೇಕಾಯ್ತದ್ರಿ ಮೇಡಮ್. ಹೌದಾ? ಅಂತೇವಾ? ಓಕೆ, ಸರಿ. ಹೆಣ್ಣು ಮಕ್ಕಳಿಗೆ ವಯಸ್ಸು ಎಷ್ಟಿರ್ಬೇಕು ಮದುವೆ ಆಗ್ಬೇಕಾದ್ರ? 21. ಇವಾಗ ಮಾಡಿದಾರೆ, ಇನ್ನಾದ್ರು ಕಾನೂನು ಪ್ರಕಾರ ಬಂದಿಲ್ಲ. ಕಂಪ್ಲೀಟ್ 18 ವರ್ಷ ತುಂಬೇಕು. ಹೆಣ್ಮಕ್ಳಿಗೆ 18 ವರ್ಷ ತುಂಬೇಕು. ಗಂಡು ಮಕ್ಕಳ ಮೇಲೆ 21. ಒಪ್ಪೋದ್ರಿ? ಮದುವೆ ಯಾರು ಮಾಡ್ಬಾರ್ದು? ಜಲ್ದಿ ಮಾಡಿದ್ರೆ ಏನಾಗ್ತದ? ಯಾರು ಮಾಡ್ಬಾರ್ದು?
ಏನಂತ ಹೇಳ್ತಿದ್ರು ಹೆಣ್ಮಕ್ಳು ಬೀದರ್ ಗ್ರಾಮಾಂತರ ಪರಮ ಪೂಜ್ಯ ರಾಜಶ್ರೀ ಡಾಕ್ಟರ್ ಡಿ ವೀರೇಂದ್ರ ಹೆಗಡೆ ಹಾಗೂ ಮಾತಶ್ರೀ ಡಾಕ್ಟರ್ ಹೇಮಾವತಿ ವಿ ಹೆಗಡೆಯವರ ಕೃಪಾಶೀರ್ವಾದದಿಂದ ಮಹಿಳಾ ಜ್ಞಾನ ವಿಕಾಸ ಕಾರ್ಯಕ್ರಮವನ್ನು ಇವತ್ತು ಹಮ್ಮಿಕೊಂಡಿದ್ದೀರಿ. ಈ ಕಾರ್ಯಕ್ರಮದಲ್ಲಿ ಉದ್ಘಾಟಕರಾಗಿರುವಂತಹ ಶ್ರೀ ದಿನೇಶ್ ಪೂಜಾರಿ ಸರ್ ಅವರೇ ಹಾಗೂ ಮುಖ್ಯ ಅತಿಥಿಯಾಗಿ ಆಗಮಿಸಿರುವಂತಹ ಸಹೋದರ ಶ್ರೀ ವಿರೂಪಾಕ್ಷ ಗಾದಿಗೆ ಅವರೇ ಹಾಗೂ ಬೀದರ್ ಜಿಲ್ಲೆಯ ನ್ಯಾಯವಾದಿಗಳಾಗಿರುವಂತಹ ಶ್ರೀಮತಿ ಮೀನಾಕ್ಷಿ ಪಾಟೀಲ್ ಅವರೇ ಹಾಗೂ ಕೆಪಿ ನ್ಯೂಸ್ನ ವರದಿಗಾರರಾಗಿರುವಂತಹ ಸಹೋದರಿ ಶ್ರೀಮತಿ ಪೂಜಾ ಪಾಟೀಲ್ ಅವರೇ ಹಾಗೂ ಈವರೆಗೆ ಸುದೀರ್ಘವಾಗಿ ಸಂಪನ್ಮೂಲ ವ್ಯಕ್ತಿಯಾಗಿ ತಮ್ಮ ವಿಚಾರಗಳನ್ನ ಹಂಚಿಕೊಂಡಿರುವಂತಹ ಶ್ರೀಮತಿ ರೂಪಾ ಎಸ್ ಕೆ ಮೇಡಮ್ ಅವರೇ ಹಾಗೂ ಈ ಒಂದು ಕಾರ್ಯಕ್ರಮದ ಎಲ್ಲ ಸಂಘಟಕರಿಗೆ ಮತ್ತು ಇಲ್ಲಿ ಆಗಮಿಸಿರುವಂತಹ ಎಲ್ಲ ನನ್ನ ಆತ್ಮೀಯ ಸಹೋದರಿಯರೇ, ಇಷ್ಟೊಂದು ಹೆಣ್ಮಕ್ಳಿಗೆ ನೋಡಿ ನನಗೆ ಬಹಳ ಖುಷಿ ಆಯ್ತು. ಯಾಕಂತಂದ್ರೆ ನನ್ಗೆ ಇವತ್ತು ಅವ್ರು ಸನ್ಮಾನ ಮಾಡಿದ್ರೆ ಮೊಟ್ಟ ಮೊದಲನೇದಾಗಿ ಆ ಸನ್ಮಾನ ಮಾಡಿದಕ್ಕಾಗಿ ತಾವೆಲ್ಲರಿಗೂ ಧನ್ಯವಾದಗಳನ್ನ ಅರ್ಪಿಸ್ತೇನೆ ಸರ್. ನನಗೆ ಆ ಪ್ರಶಸ್ತಿ ಬಂದಿದ್ದು ಕೂಡ ಹೆಣ್ಣು ಮಕ್ಕಳ ಕಲ್ಯಾಣಗಳ ಬಗ್ಗೆ ಬರೆದಿದ್ದಕ್ಕಾಗಿ. ಹೆಣ್ಮಕ್ಳಿಗೆ ಎಷ್ಟೊಂದು ಕಷ್ಟ ಇದೆ, ಅದು ಗ್ರಾಮೀಣ ಪ್ರದೇಶದಲ್ಲಿ. ಹೆಣ್ಮಕ್ಳು ಸಿಟಿಯಲ್ಲಿ ಹುಟ್ಟಿ ಸಿಟಿಯಲ್ಲಿ ಬೆಳೆದು ಆ ಸಿಟಿಯ ಒಂದು ಅನುಕೂಲಸ್ಥ ವಾತಾವರಣದಲ್ಲಿ ಸಾಧನೆ ಮಾಡೋದು ಬಹಳ ಮುಖ್ಯ ಅಲ್ಲ. ಆದ್ರೆ ಹಳ್ಳಿ ಒಳಗಡೆ ಹುಟ್ಟಿ ಹಳ್ಳಿ ಒಳಗಡೆ ಬೆಳೆದು ಅಲ್ಲಿ ಒಂದು 4 ಅಕ್ಷರ ಕಲ್ತು ಏನಾದ್ರು ಮಾಡ್ಬೇಕು ಅಂದ್ರೆ ಎಷ್ಟೊಂದು ಒದ್ದಾಡ್ಬೇಕು ನಮ್ಮ ತಾಯಂದಿರು ಅಂತ ನನಗೆ ಗೊತ್ತಿದೆ. ಆ ಹಳ್ಳಿಯಲ್ಲಿ ಒಬ್ಬ ವಿಧವೆ, ನನಗೆ ಯಾಕೆ ಪ್ರಶಸ್ತಿ ಬಂತು ಅನ್ನೋದ್ರ ಬಗ್ಗೆ ಮಾತ್ರ ಒಂದೆರಡು ಮಾತಾಡ್ತೇನೆ. ಹಳ್ಳಿಯಲ್ಲಿ ಇರ್ತಕ್ಕಂಥ ಒಬ್ಬ ವಿಧವೆ ಅಂದ ಕೂಡ ನಮ್ಮ ಕಣ್ಮುಂದೆ ಚಿತ್ರ ಬರ್ತದೆ. ತುಂಬಾ ವಯಸ್ಸಾದ್ಮೇಲೆ ಗಂಡ ಸತ್ತಿರ್ಬೇಕು ಅಂತ ಇಲ್ಲ, ತುಂಬಾ ಕಡಿಮೆ ವಯಸ್ಸಲ್ಲಿ ಆಕೆಗೆ ತಿಳುವಳಿಕೆನೆ ಬರೋದಕ್ಕಿಂತ ಮುಂಚೆನೆ ಮದುವೆ ಮಾಡಿ ಆಕೆಗೆ ಅರಿವು ಮೂಡೋದಕ್ಕಿಂತ ಮುಂಚೆನೆ 1-2-3 ಮಕ್ಕಳಾಗಿ, ಯಾವಾಗ ಇದು ಜಗತ್ತು, ಇಲ್ಲೊಂದು ಜಗತ್ತಿದೆ, ಈ ಜಗತ್ತಲ್ಲಿ ನಾನು ಹಿಂಗಿರ್ಬೇಕು, ಇವಾಗ ನನ್ನ ಗಂಡ, ಇದು ನನ್ನ ಪ್ರಪಂಚ ಅನ್ನುವಂತಹ ನಿಜವಾದ ಅರಿವು ಮೂಡುವಷ್ಟರಲ್ಲಿ ಆಕೆ ವಿಧವೆ ಆಗ್ಬಿಡ್ತಾಳೆ. ಅಂದ್ರೆ ಅದರ ತುಂಬಾ ಚಿಕ್ಕ ವಯಸ್ಸು 20, 22, 23 ವರ್ಷದಲ್ಲಿ ವಿಧವೆ ಆಗ್ತಾಳೆ ಮತ್ತು ಒಂದು 2-3 ಮಕ್ಕಳ ತಾಯಿ ಕೂಡ ಆಗ್ತಾಳೆ. ಇಂತಹ ವಿಧವೆಯರನ್ನ ಈ ರೀತಿಯ ಒಂದು ಕಷ್ಟದಲ್ಲಿ ನೆರಳಾಡ್ತಕ್ಕಂತಹ ಅನೇಕ ಹೆಣ್ಮಕ್ಳನ್ನ ನಾವು ಗ್ರಾಮೀಣ ಪ್ರದೇಶದಲ್ಲಿ ನೋಡ್ತೇವೆ. ಆದ್ರೆ ಅವರು ಬದುಕುವ ರೀತಿ, ಸಮಾಜ ಅವರನ್ನ ಯಾವ ರೀತಿ ನಡೆಸ್ಕೊಳ್ತದೆ, ಒಬ್ಬ ಗಂಡ ಸತ್ತ ಅಂದ್ರೆ ಒಬ್ಬ ಗಂಡಸನಿಗೆ